ಭಾರತ ಭರ್ಜರಿಯಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ತಾ ಇದೆ. ಅದನ್ನ ಕಂಡು ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನೆಲ್ಲ ಏಟು ಬೀಳಲಿದೆ ಅಂತೀರಾ? ಈ ಸ್ಟೋರಿನ ಪಾಕಿಸ್ತಾನ ವಿರುದ್ಧ ಪ್ರತಿಕಾರ ಫೇಕ್. ಭಾರತದ ಸಿದ್ಧತೆಗೆ ಬೆದರಿದ ಪಾಕ್. ಪಾಪಿ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಭಾರತದ ಯುದ್ಧ ಸಿದ್ಧತೆ ಕಂಡು ಪಾಕ್ಗೆ ಪುಕ ಶುರುವಾಗಿದೆ. ಈಗಾಗಲೇ ಗಡಿಯಲ್ಲಿ ಭಾರತೀಯ ಸೇನೆ ಫುಲ್ ಅಲರ್ಟ್ ಆಗಿದೆ. ಜೊತೆಗೆ ಭಾರತ ಸೇನೆಯಿಂದ ಮತ್ತೊಂದು ಟೀಸರ್ ರಿಲೀಸ್ ಆಗಿದ್ದು ಪಾಕಿಗಳಿಗೆ ನಡುಕ ಶುರುವಾಗಿದೆ. ಇನ್ನು ಭಾರತದ ನಡೆಗೆ ಎದರಿದ ಪಾಕಿಸ್ತಾನ ತನ್ನ ವಾಯು ಪ್ರದೇಶದಲ್ಲಿ ಹದ್ದಿನ ಕಣ್ಣು ಇರಿಸಿದೆ. ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಅಲರ್ಟ್ ಘೋಷಿಸಿದೆ. ಜೊತೆಗೆ ಪಿಒಕೆಯಲ್ಲಿನ ಎಲ್ಲ ಮದರಸಗಳು 10 ದಿನ ಬಂದ್ ಆಗಿವೆ. ಪಾಕಿಸ್ತಾನಕ್ಕೆ ಭಾರತದ ಜಲಮಾರ್ಗ ಬಂದ್. ಪಾಕಿಸ್ತಾನಕ್ಕೆ ಭಾರತದ ವಾಯು ಪ್ರದೇಶ ಬಂದಾಗಿದ್ದು ಇದೀಗ ಜಲಮಾರ್ಗ ಬಂದ್ ಮಾಡಲು ಭಾರತ ಚಿಂತನೆ ನಡೆಸಿದೆ. ಇನ್ನು ಈಗಾಗಲೇ ವಾಯುಮಾರ್ಗ ನಿರ್ಬಂಧದಿಂದ ಕಂಗಾಲಾಗಿರುವ ಪಾಕ್ಗೆ ವಾಣಿಜ್ಯೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದು ವಿಲವಿಲ ಒದ್ದಾಡ್ತಿದೆ. ಭಾರತ ಪಾಕಿಸ್ತಾನಕ್ಕೆ ನುಕ್ಕಿ ಹೊಡೆಯುತ್ತೇವೆ ಎಂಬುದು ಪಾಕ್ಗೆ ಗೊತ್ತಾಗಿದೆ. ಹೀಗಾಗಿ ಪಾಕಿಸ್ತಾನ ಬೇರೆ ದೇಶಗಳ ಕಾಲು ಹಿಡಿಯುತ್ತಿದ್ದು ಭಾರತದ ಭೀತಿಯಿಂದ ಪಾರು ಮಾಡಿ ಎನ್ನುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಭರ್ಜರಿಯಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ತಾ ಇದೆ. ಅದನ್ನ ಕಂಡು ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನೆಲ್ಲ ಏಟು ಬೀಳಲಿದೆ ಅಂತೀರಾ? ಈ ಸ್ಟೋರಿನ ಪಾಕಿಸ್ತಾನ ವಿರುದ್ಧ ಪ್ರತಿಕಾರ ಫೇಕ್. ಭಾರತದ ಸಿದ್ಧತೆಗೆ ಬೆದರಿದ ಪಾಕ್. ಪಾಪಿ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಭಾರತದ ಯುದ್ಧ ಸಿದ್ಧತೆ ಕಂಡು ಪಾಕ್ಗೆ ಪುಕ ಶುರುವಾಗಿದೆ. ಈಗಾಗಲೇ ಗಡಿಯಲ್ಲಿ ಭಾರತೀಯ ಸೇನೆ ಫುಲ್ ಅಲರ್ಟ್ ಆಗಿದೆ. ಜೊತೆಗೆ ಭಾರತ ಸೇನೆಯಿಂದ ಮತ್ತೊಂದು ಟೀಸರ್ ರಿಲೀಸ್ ಆಗಿದ್ದು ಪಾಕಿಗಳಿಗೆ ನಡುಕ ಶುರುವಾಗಿದೆ. ಇನ್ನು ಭಾರತದ ನಡೆಗೆ ಎದರಿದ ಪಾಕಿಸ್ತಾನ ತನ್ನ ವಾಯು ಪ್ರದೇಶದಲ್ಲಿ ಹದ್ದಿನ ಕಣ್ಣು ಇರಿಸಿದೆ. ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಅಲರ್ಟ್ ಘೋಷಿಸಿದೆ. ಜೊತೆಗೆ ಪಿಒಕೆಯಲ್ಲಿನ ಎಲ್ಲ ಮದರಸಗಳು 10 ದಿನ ಬಂದ್ ಆಗಿವೆ. ಪಾಕಿಸ್ತಾನಕ್ಕೆ ಭಾರತದ ಜಲಮಾರ್ಗ ಬಂದ್. ಪಾಕಿಸ್ತಾನಕ್ಕೆ ಭಾರತದ ವಾಯು ಪ್ರದೇಶ ಬಂದಾಗಿದ್ದು ಇದೀಗ ಜಲಮಾರ್ಗ ಬಂದ್ ಮಾಡಲು ಭಾರತ ಚಿಂತನೆ ನಡೆಸಿದೆ. ಇನ್ನು ಈಗಾಗಲೇ ವಾಯುಮಾರ್ಗ ನಿರ್ಬಂಧದಿಂದ ಕಂಗಾಲಾಗಿರುವ ಪಾಕ್ಗೆ ವಾಣಿಜ್ಯೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದು ವಿಲವಿಲ ಒದ್ದಾಡ್ತಿದೆ. ಭಾರತ ಪಾಕಿಸ್ತಾನಕ್ಕೆ ನುಕ್ಕಿ ಹೊಡೆಯುತ್ತೇವೆ ಎಂಬುದು ಪಾಕ್ಗೆ ಗೊತ್ತಾಗಿದೆ. ಹೀಗಾಗಿ ಪಾಕಿಸ್ತಾನ ಬೇರೆ ದೇಶಗಳ ಕಾಲು ಹಿಡಿಯುತ್ತಿದ್ದು ಭಾರತದ ಭೀತಿಯಿಂದ ಪಾರು ಮಾಡಿ ಎನ್ನುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಭರ್ಜರಿಯಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ತಾ ಇದೆ. ಅದನ್ನ ಕಂಡು ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನೆಲ್ಲ ಏಟು ಬೀಳಲಿದೆ ಅಂತೀರಾ? ಈ ಸ್ಟೋರಿನ ಪಾಕಿಸ್ತಾನ ವಿರುದ್ಧ ಪ್ರತಿಕಾರ ಫೇಕ್. ಭಾರತದ ಸಿದ್ಧತೆಗೆ ಬೆದರಿದ ಪಾಕ್. ಪಾಪಿ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಭಾರತದ ಯುದ್ಧ ಸಿದ್ಧತೆ ಕಂಡು ಪಾಕ್ಗೆ ಪುಕ ಶುರುವಾಗಿದೆ. ಈಗಾಗಲೇ ಗಡಿಯಲ್ಲಿ ಭಾರತೀಯ ಸೇನೆ ಫುಲ್ ಅಲರ್ಟ್ ಆಗಿದೆ. ಜೊತೆಗೆ ಭಾರತ ಸೇನೆಯಿಂದ ಮತ್ತೊಂದು ಟೀಸರ್ ರಿಲೀಸ್ ಆಗಿದ್ದು ಪಾಕಿಗಳಿಗೆ ನಡುಕ ಶುರುವಾಗಿದೆ. ಇನ್ನು ಭಾರತದ ನಡೆಗೆ ಎದರಿದ ಪಾಕಿಸ್ತಾನ ತನ್ನ ವಾಯು ಪ್ರದೇಶದಲ್ಲಿ ಹದ್ದಿನ ಕಣ್ಣು ಇರಿಸಿದೆ. ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಅಲರ್ಟ್ ಘೋಷಿಸಿದೆ. ಜೊತೆಗೆ ಪಿಒಕೆಯಲ್ಲಿನ ಎಲ್ಲ ಮದರಸಗಳು 10 ದಿನ ಬಂದ್ ಆಗಿವೆ. ಪಾಕಿಸ್ತಾನಕ್ಕೆ ಭಾರತದ ಜಲಮಾರ್ಗ ಬಂದ್. ಪಾಕಿಸ್ತಾನಕ್ಕೆ ಭಾರತದ ವಾಯು ಪ್ರದೇಶ ಬಂದಾಗಿದ್ದು ಇದೀಗ ಜಲಮಾರ್ಗ ಬಂದ್ ಮಾಡಲು ಭಾರತ ಚಿಂತನೆ ನಡೆಸಿದೆ. ಇನ್ನು ಈಗಾಗಲೇ ವಾಯುಮಾರ್ಗ ನಿರ್ಬಂಧದಿಂದ ಕಂಗಾಲಾಗಿರುವ ಪಾಕ್ಗೆ ವಾಣಿಜ್ಯೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದು ವಿಲವಿಲ ಒದ್ದಾಡ್ತಿದೆ.
ಭಾರತ ಪಾಕಿಸ್ತಾನಕ್ಕೆ ನುಕ್ಕಿ ಹೊಡೆಯುತ್ತೇವೆ ಎಂಬುದು ಪಾಕ್ಗೆ ಗೊತ್ತಾಗಿದೆ. ಹೀಗಾಗಿ ಪಾಕಿಸ್ತಾನ್ ಬೇರೆ ದೇಶಗಳ ಕಾಲು ಹಿಡಿಯುತ್ತಿದ್ದು ಭಾರತದ ಭೀತಿಯಿಂದ ಪಾರು ಮಾಡಿ ಎನ್ನುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಭರ್ಜರಿಯಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ತಾ ಇದೆ. ಅದನ್ನ ಕಂಡು ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನೆಲ್ಲ ಏಟು ಬೀಳಲಿದೆ ಅಂತೀರಾ? ಈ ಸ್ಟೋರಿನ ಪಾಕಿಸ್ತಾನ ವಿರುದ್ಧ ಪ್ರತಿಕಾರ ಫೇಕ್. ಭಾರತದ ಸಿದ್ಧತೆಗೆ ಬೆದರಿದ ಪಾಕ್. ಪಾಪಿ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಭಾರತದ ಯುದ್ಧ ಸಿದ್ಧತೆ ಕಂಡು ಪಾಕ್ಗೆ ಪುಕ ಶುರುವಾಗಿದೆ. ಈಗಾಗಲೇ ಗಡಿಯಲ್ಲಿ ಭಾರತೀಯ ಸೇನೆ ಫುಲ್ ಅಲರ್ಟ್ ಆಗಿದೆ. ಜೊತೆಗೆ ಭಾರತ ಸೇನೆಯಿಂದ ಮತ್ತೊಂದು ಟೀಸರ್ ರಿಲೀಸ್ ಆಗಿದ್ದು ಪಾಕಿಗಳಿಗೆ ನಡುಕ ಶುರುವಾಗಿದೆ. ಇನ್ನು ಭಾರತದ ನಡೆಗೆ ಎದರಿದ ಪಾಕಿಸ್ತಾನ ತನ್ನ ವಾಯು ಪ್ರದೇಶದಲ್ಲಿ ಹದ್ದಿನ ಕಣ್ಣು ಇರಿಸಿದೆ. ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಅಲರ್ಟ್ ಘೋಷಿಸಿದೆ. ಜೊತೆಗೆ ಪಿಒಕೆಯಲ್ಲಿನ ಎಲ್ಲ ಮದರಸಗಳು 10 ದಿನ ಬಂದ್ ಆಗಿವೆ. ಪಾಕಿಸ್ತಾನಕ್ಕೆ ಭಾರತದ ಜಲಮಾರ್ಗ ಬಂದ್. ಪಾಕಿಸ್ತಾನಕ್ಕೆ ಭಾರತದ ವಾಯು ಪ್ರದೇಶ ಬಂದಾಗಿದ್ದು ಇದೀಗ ಜಲಮಾರ್ಗ ಬಂದ್ ಮಾಡಲು ಭಾರತ ಚಿಂತನೆ ನಡೆಸಿದೆ. ಇನ್ನು ಈಗಾಗಲೇ ವಾಯುಮಾರ್ಗ ನಿರ್ಬಂಧದಿಂದ ಕಂಗಾಲಾಗಿರುವ ಪಾಕ್ಗೆ ವಾಣಿಜ್ಯೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದು ವಿಲವಿಲ ಒದ್ದಾಡ್ತಿದೆ. ಭಾರತ ಪಾಕಿಸ್ತಾನಕ್ಕೆ ನುಕ್ಕಿ ಹೊಡೆಯುತ್ತೇವೆ ಎಂಬುದು ಪಾಕ್ಗೆ ಗೊತ್ತಾಗಿದೆ. ಹೀಗಾಗಿ ಪಾಕಿಸ್ತಾನ್ ಬೇರೆ ದೇಶಗಳ ಕಾಲು ಹಿಡಿಯುತ್ತಿದ್ದು ಭಾರತದ ಭೀತಿಯಿಂದ ಪಾರು ಮಾಡಿ ಎನ್ನುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಭರ್ಜರಿಯಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ತಾ ಇದೆ. ಅದನ್ನ ಕಂಡು ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನೆಲ್ಲ ಏಟು ಬೀಳಲಿದೆ ಅಂತೀರಾ? ಈ ಸ್ಟೋರಿನ ಪಾಕಿಸ್ತಾನ ವಿರುದ್ಧ ಪ್ರತಿಕಾರ ಫೇಕ್. ಭಾರತದ ಸಿದ್ಧತೆಗೆ ಬೆದರಿದ ಪಾಕ್. ಪಾಪಿ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಭಾರತದ ಯುದ್ಧ ಸಿದ್ಧತೆ ಕಂಡು ಪಾಕ್ಗೆ ಪುಕ ಶುರುವಾಗಿದೆ. ಈಗಾಗಲೇ ಗಡಿಯಲ್ಲಿ ಭಾರತೀಯ ಸೇನೆ ಫುಲ್ ಅಲರ್ಟ್ ಆಗಿದೆ. ಜೊತೆಗೆ ಭಾರತ ಸೇನೆಯಿಂದ ಮತ್ತೊಂದು ಟೀಸರ್ ರಿಲೀಸ್ ಆಗಿದ್ದು ಪಾಕಿಗಳಿಗೆ ನಡುಕ ಶುರುವಾಗಿದೆ. ಇನ್ನು ಭಾರತದ ನಡೆಗೆ ಎದರಿದ ಪಾಕಿಸ್ತಾನ ತನ್ನ ವಾಯು ಪ್ರದೇಶದಲ್ಲಿ ಹದ್ದಿನ ಕಣ್ಣು ಇರಿಸಿದೆ. ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಅಲರ್ಟ್ ಘೋಷಿಸಿದೆ. ಜೊತೆಗೆ ಪಿಒಕೆಯಲ್ಲಿನ ಎಲ್ಲ ಮದರಸಗಳು 10 ದಿನ ಬಂದ್ ಆಗಿವೆ. ಪಾಕಿಸ್ತಾನಕ್ಕೆ ಭಾರತದ ಜಲಮಾರ್ಗ ಬಂದ್. ಪಾಕಿಸ್ತಾನಕ್ಕೆ ಭಾರತದ ವಾಯು ಪ್ರದೇಶ ಬಂದಾಗಿದ್ದು ಇದೀಗ ಜಲಮಾರ್ಗ ಬಂದ್ ಮಾಡಲು ಭಾರತ ಚಿಂತನೆ ನಡೆಸಿದೆ. ಇನ್ನು ಈಗಾಗಲೇ ವಾಯುಮಾರ್ಗ ನಿರ್ಬಂಧದಿಂದ ಕಂಗಾಲಾಗಿರುವ ಪಾಕ್ಗೆ ವಾಣಿಜ್ಯೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದು ವಿಲವಿಲ ಒದ್ದಾಡ್ತಿದೆ. ಭಾರತ ಪಾಕಿಸ್ತಾನಕ್ಕೆ ನುಕ್ಕಿ ಹೊಡೆಯುತ್ತೇವೆ ಎಂಬುದು ಪಾಕ್ಗೆ ಗೊತ್ತಾಗಿದೆ. ಹೀಗಾಗಿ ಪಾಕಿಸ್ತಾನ್ ಬೇರೆ ದೇಶಗಳ ಕಾಲು ಹಿಡಿಯುತ್ತಿದ್ದು ಭಾರತದ ಭೀತಿಯಿಂದ ಪಾರು ಮಾಡಿ ಎನ್ನುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಭರ್ಜರಿಯಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ತಾ ಇದೆ. ಅದನ್ನ ಕಂಡು ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನೆಲ್ಲ ಏಟು ಬೀಳಲಿದೆ ಅಂತೀರಾ? ಈ ಸ್ಟೋರಿನ ಪಾಕಿಸ್ತಾನ ವಿರುದ್ಧ ಪ್ರತಿಕಾರ ಫೇಕ್. ಭಾರತದ ಸಿದ್ಧತೆಗೆ ಬೆದರಿದ ಪಾಕ್. ಪಾಪಿ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಭಾರತದ ಯುದ್ಧ ಸಿದ್ಧತೆ ಕಂಡು ಪಾಕ್ಗೆ ಪುಕ ಶುರುವಾಗಿದೆ. ಈಗಾಗಲೇ ಗಡಿಯಲ್ಲಿ ಭಾರತೀಯ ಸೇನೆ ಫುಲ್ ಅಲರ್ಟ್ ಆಗಿದೆ. ಜೊತೆಗೆ ಭಾರತ ಸೇನೆಯಿಂದ ಮತ್ತೊಂದು ಟೀಸರ್ ರಿಲೀಸ್ ಆಗಿದ್ದು ಪಾಕಿಗಳಿಗೆ ನಡುಕ ಶುರುವಾಗಿದೆ. ಇನ್ನು ಭಾರತದ ನಡೆಗೆ ಎದರಿದ ಪಾಕಿಸ್ತಾನ ತನ್ನ ವಾಯು ಪ್ರದೇಶದಲ್ಲಿ ಹದ್ದಿನ ಕಣ್ಣು ಇರಿಸಿದೆ. ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಅಲರ್ಟ್ ಘೋಷಿಸಿದೆ. ಜೊತೆಗೆ ಪಿಒಕೆಯಲ್ಲಿನ ಎಲ್ಲ ಮದರಸಗಳು 10 ದಿನ ಬಂದ್ ಆಗಿವೆ.
ಪಾಕಿಸ್ತಾನಕ್ಕೆ ಭಾರತದ ಜಲಮಾರ್ಗ ಬಂದ್. ಪಾಕಿಸ್ತಾನಕ್ಕೆ ಭಾರತದ ವಾಯುಪ್ರದೇಶ ಬಂದಾಗಿದ್ದು ಇದೀಗ ಜಲಮಾರ್ಗ ಬಂದ್ ಮಾಡಲು ಭಾರತ ಚಿಂತನೆ ನಡೆಸಿದೆ. ಇನ್ನು ಈಗಾಗಲೇ ವಾಯುಮಾರ್ಗ ನಿರ್ಬಂಧದಿಂದ ಕಂಗಾಲಾಗಿರುವ ಪಾಕ್ಗೆ ವಾಣಿಜ್ಯೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದು ವಿಲವಿಲ ಒದ್ದಾಡ್ತಿದೆ. ಭಾರತ ಪಾಕಿಸ್ತಾನಕ್ಕೆ ನುಕ್ಕಿ ಹೊಡೆಯುತ್ತೇವೆ ಎಂಬುದು ಪಾಕ್ಗೆ ಗೊತ್ತಾಗಿದೆ. ಹೀಗಾಗಿ ಪಾಕಿಸ್ತಾನ್ ಬೇರೆ ದೇಶಗಳ ಕಾಲು ಹಿಡಿಯುತ್ತಿದ್ದು ಭಾರತದ ಭೀತಿಯಿಂದ ಪಾರು ಮಾಡಿ ಎನ್ನುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.